ಅಲ್ಲ ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಂಗಾಯಿತು. ಜೊತೆಗೆ ತಮ್ಮ ಎದುರಾಳಿಗಳಿಗೆ ಒಂದು ಏನಪ್ಪ ಅಂತಂದ್ರೆ ಮುಂಬರುವ 2028ರಲ್ಲಿ ಈಗಾಗಲೇ ಹಲವು ಚರ್ಚೆನೂ ಆಗಿದ್ದದ. ಮತ್ತು ಅದರಲ್ಲೂ ಬೆಳಗಾವಿ ರಾಜಕೀಯದಲ್ಲಿ ತಮ್ಮ ಪಾರಮ್ಯವನ್ನು ಪಡೆಯುವ ಪ್ರಯತ್ನ ಯಾಕೆ ಮಾಡಿದಾರಪ್ಪ ಜಾರಕಿಹೊಳಿ ಅವರು ಅಂತಂದ್ರೆ, ರಾಜ್ಯ ಮಟ್ಟದಲ್ಲಿ ಬರುವಂತಹ 2022 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿ ಸತೀಶ್ವರ ಇದ್ದಾರೆ, ಅವರನ್ನು ಬೆಳೆಸುವಂಥ ಅಥವಾ ಇಡೀ ಕುಟುಂಬದ ರಾಜಕೀಯ ಬೆಳೆಸುವಂಥ ಪ್ರಯತ್ನ ಮಾಡಿದ್ದಾರೆ. ಆ ದಿಶೆಯಲ್ಲಿ ಎಷ್ಟು ಸಾಧಿಸಿದ್ರು ಬಿಟ್ಟರು ಗೊತ್ತಿಲ್ಲ. ಬಟ್ ಬೆಳಗಾವಿ ರಾಜಕೀಯದಲ್ಲಿ ಮಾತ್ರ ಈ ಒಂದು ತಮ್ಮ ಹಿಡಿತವನ್ನು ಸಾಧಿಸೋ ಜೊತೆಗೆ ತಮ್ಮ ಮೇಲ್ವರ್ಣೀಯ ಜನ್ಯ ಜಾತಿಗಳ ವಿರೋಧವಾಗಿ ತಮ್ಮ ಸಂಘಟನೆಯೂ ಮಾಡ್ತಾಯಿದ್ದಾರೆ. ಅದರಲ್ಲೂ ಹಿಂದುಳಿದವರ ಮತ್ತು SC/ST ಒಂದು ಸಂಘಟನೆ ಮಾಡುವಂಥದ್ದು ಇನ್ನೂ ತೀವ್ರಗೊಳಿಸ್ತಾ ಇದ್ದಾರೆ. ಜೊತೆಗೆ ರಮೇಶ್ ಕತ್ತಿಯವರ ಈ ಒಂದು ಪ್ರಯತ್ನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ತಹಶೀಲ್ದಾರರು ಅದು ಕೊಡಬೇಕಾಗಿತ್ತು, ST ಸಮುದಾಯಕ್ಕಿಲ್ಲ ಅಂತ ಹೇಳುವಂಥದ್ದು ಅದು ಆ ತಹಶೀಲ್ದಾರರು ಬಿಟ್ಟಂಥ ವಿಷಯ ಮತ್ತು ನ್ಯಾಯಾಲಯಕ್ಕೆ ಕಳಿಸಿದಂಥ ವಿಷಯಗಳು ಅವು ಚರ್ಚೆ ಮುಂದಿನ ಆಗ್ತದೆ. ನೋಡೋಣ ಏನು ಡೆವಲಪ್ ಆಗ್ತದೆ ಅಂತ ಅನ್ನೋದನ್ನು ಅದು ನಿಮ್ಮ ಜೊತೆ ಮಾತಾಡ್ತಾ ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ತಾವು ಇನ್ನೂ ರಾಜಕೀಯವಾಗಿ ಪ್ರಬಲರು ಅನ್ನೋದನ್ನು ತೋರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಈ ಇಂಟರ್ವ್ಯೂನಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಜಾತಿ ಸತ್ಯದ ಕೈಗಳಲ್ಲಿ ವಂದನೆಗಳು.